ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಿಕಲ್ ಬಾಲ್ ಹೆಸರು ಕೇಳೋಕೆ ತಮಾಷೆಯಾಗಿದ್ರೂ ಇದರ ಸದ್ದು ಮಾತ್ರ ಜೋರಾಗಿದೆ. ವಿಶ್ವ ಮಟ್ಟದ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ನಡೆದಿದ್ದು ಭರ್ಜರಿ ಯಶಸ್ಸು ಕಂಡಿದೆ. ಹಾಗಾದ್ರೆ ಈ ಚಾಂಪಿಯನ್ಶಿಪ್ ನಡೆದಿದ್ದೆಲ್ಲಿ, ನಡೆಸಿದ್ಯಾರು ತೋರಿಸ್ತೀವಿ ನೋಡಿ. ವಿಶ್ವ ಮಟ್ಟದ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಕೆಎಸ್ಪಿಎನಿಂದ ಬೆಂಗಳೂರಿನಲ್ಲಿ ಸ್ಪರ್ಧೆ ಆಯೋಜನೆ. ದೇಶದಲ್ಲಿ ಈಗ ಪಿಕಲ್ ಬಾಲ್ನದ್ದೇ ಸದ್ದು. ಎಲ್ಲಿ ನೋಡಿದ್ರೂ ಈಗ ಪಿಕಲ್ ಬಾಲ್ ಅಕಾಡೆಮಿಗಳು ಪುಟಿದೇಳ್ತಾ ಇವೆ. ಆದ್ರೆ ಕೆಲವರು ಇದರಿಂದ ಬಂಡವಾಳ ಮಾಡಿಕೊಳ್ತಾ ಇದ್ರೆ, ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಕಳೆದ 9 ವರ್ಷಗಳಿಂದ ಇದರ ಅಭಿವೃದ್ಧಿ ಮಾಡ್ತಾ ಬರ್ತಾ ಇದೆ. ಕಳೆದ 1 ದಶಕದಿಂದ ರಾಜ್ಯ ಮಟ್ಟದ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ಗಳನ್ನ ಆಯೋಜಿಸ್ತಾ ಇದ್ದ ಕೆಎಸ್ಪಿಎ ಈಗ ವಿಶ್ವ ಮಟ್ಟದಲ್ಲಿ ಗುರುತಿಸುವಂತಹ ಮಹತ್ ಕಾರ್ಯ ಮಾಡಿ ತೋರಿಸಿದೆ. ಇದೇ ಮೊದಲ ಬಾರಿಗೆ ವಿಶ್ವ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ನಡೆಸುವ ಮೂಲಕ ಪಿಕಲ್ ಬಾಲ್ ಕ್ರೀಡೆಯನ್ನ ಮತ್ತಷ್ಟು ಜನಪ್ರಿಯಗೊಳಿಸಿದೆ. ಸುಮಾರು 780 ಮಂದಿ ಸ್ಪರ್ಧಾಳುಗಳು ಭಾಗವಹಿಸಿದ್ದ ಈ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 15 ಲಕ್ಷ ರೂಪಾಯಿ ಮೊತ್ತದ ಬಹುಮಾನ ಇಡಲಾಗಿತ್ತು. 3 ಮಾದರಿಗಳಲ್ಲಿ ನಡೆದ ಈ ಚಾಂಪಿಯನ್ಶಿಪ್ನಲ್ಲಿ ಮಧ್ಯಮ, ಉನ್ನತ ಹಾಗೂ ಪ್ರೊ ಲೆವೆಲ್ನಲ್ಲಿ ಗೇಮ್ಗಳು ಆಯೋಜನೆಗೊಂಡಿದ್ವು. ಈ ಚಾಂಪಿಯನ್ಶಿಪ್ ಅನ್ನ ಅಖಿಲ ಭಾರತ ಪಿಕಲ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅರವಿಂದ್ ಪ್ರಭು, ಕೆಎಸ್ಪಿಎ ಅಧ್ಯಕ್ಷರಾದ ಎಜಿ ಶಿವಕುಮಾರ್, ಉಪಾಧ್ಯಕ್ಷರಾದ ಕೆವಿ ಶ್ರೀನಿವಾಸ್ ಮೂರ್ತಿ, ಫೌಂಡರ್ ರಜತ್ ಕಾಂಕರ್ ಅವರು ಪಾಲ್ಗೊಂಡಿದ್ರು. ಸ್ಪೋರ್ಟ್ಸ್ ಅಲ್ಲಿ ಇಂಡಿಯಾ ಅಲ್ಲಿ ಪಾಪ್ಯುಲರ್ ಸ್ಪೋರ್ಟ್ ಅಂದ್ರೆ ಕ್ರಿಕೆಟ್ ಹೇಳ್ತಾರಪ್ಪ, ಎಲ್ಲರೂ ಆಡ್ತಾರೆ ಆಯ್ತಾ. ಅದು ಬಿಟ್ಟು ಬ್ಯಾಡ್ಮಿಂಟನ್, ನನ್ನ ಪ್ರಕಾರ ನಿಜಾಗ್ಲೂ ಹೇಳ್ತಾ ಇದೀನಿ, ನನ್ನ ಪ್ರಕಾರ ಈ ಪಿಕಲ್ ಬಾಲ್ ಇನ್ನೊಂದು 2-3 ವರ್ಷದಲ್ಲಿ ಬ್ಯಾಡ್ಮಿಂಟನ್ ಅನ್ನು ಓವರ್ಟೇಕ್ ಮಾಡುತ್ತೆ ಆಯ್ತಾ. ತಗೊಂಡು ಇಂಡಿಯಾದು ಟಾಪ್ ಸ್ಪೋರ್ಟ್ ಬಂದ್ಬಿಡುತ್ತೆ. ಇದು ಹೆಂಗೆ ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಸ್ಪೋರ್ಟ್. ಈ ತರ ಸ್ಪೋರ್ಟ್ ವರ್ಲ್ಡ್ ಅಲ್ಲಿ ಯಾವುದೂ ಇಲ್ಲ. ಇದೇ ವೇಳೆ ದೇಶದ 21 ರಾಜ್ಯಗಳಿಂದ ಈ ಚಾಂಪಿಯನ್ಶಿಪ್ ನಲ್ಲಿ ಪಾಲ್ಗೊಂಡಿದ್ದ 780 ಸ್ಪರ್ಧಾಳುಗಳ ಪೈಕಿ 45 ವಿಭಾಗಗಳಲ್ಲಿ ಚಾಂಪಿಯನ್ಗಳು ಹೊರಹೊಮ್ಮಿದ್ರು. ಒಟ್ಟು 4 ದಿನಗಳ ಕಾಲ ನಡೆದ ಈ ಚಾಂಪಿಯನ್ಶಿಪ್ ನಗರದ ಹೊರವಲಯದ ಟಾಪ್ ಸ್ಪಿನ್ ಅಕಾಡೆಮಿಯಲ್ಲಿ ಆಯೋಜನೆಗೊಂಡಿದೆ. ನಿರ್ಮಾಪಕ ಇ ಕೃಷ್ಣಪ್ಪ ಕೂಡ ಆಗಮಿಸಿ ಸ್ಪರ್ಧೆ ವೀಕ್ಷಿಸಿದ್ರು. ಸಾಕಷ್ಟು 700ಕ್ಕೂ ಹೆಚ್ಚು ಜನ ಕ್ರೀಡಾಪಟುಗಳು ಭಾಗವಹಿಸಿದ್ದು, 12 ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕೋಚ್ ತಯಾರು ಮಾಡಿ ಅವರಿಗೆ ಇವತ್ತಿನ ಪಂದ್ಯ ಆಡಿಸ್ತಾ ಇದ್ದೀವಿ. ಇವತ್ತಿನ ಪಂದ್ಯ ಮಿಕ್ಸ್ ಡಬಲ್ ಕ್ಯಾಟಗರಿ ನಡೀತಿದೆ. ಮೊದಲನೇ ದಿವಸ ಜೂನಿಯರ್ಸ್ ಮತ್ತು ಸೀನಿಯರ್ಸ್ 60+ ಅವ್ರಿಗೆ ನಡೀತು. ಎರಡನೇ ದಿವಸ ಬಂದು ಎಲ್ಲ ಸಿಂಗಲ್ಸ್ ಕ್ಯಾಟಗರಿ, ಓಪನ್ ಆ್ಯಂಡ್ ಅಡ್ವಾನ್ಸ್ ಕ್ಯಾಟಗರೀಸ್ ನಡೀತು. ಮೂರನೇ ದಿವಸ ಬಂದು ಎಲ್ಲ ಡಬಲ್ಸ್ ಕ್ಯಾಟಗರೀಸ್ ಆಗಿದೆ. ಇವತ್ತು 4ನೇ ದಿವಸ ಮಿಕ್ಸ್ ಡಬಲ್ ಕ್ಯಾಟಗರಿ ನಡೀತಿದೆ. ಸೊ 4 ದಿವಸ ಕ್ರೀಡಾಪಟುಗಳು ಉತ್ತಮವಾಗಿ ಆಡಿ ಕೀರ್ತಿಯನ್ನು ಹೆಚ್ಚು ಮಾಡಿದ್ದಾರೆ. ಕರ್ನಾಟಕ, ಔರಂಗಾಬಾದ್, ಉತ್ತರ ಭಾರತದ ಪ್ರಮುಖ ರಾಜ್ಯಗಳ ಪಿಕಲ್ ಬಾಲ್ ಅಸೋಸಿಯೇಷನ್ಗಳ ಅಧ್ಯಕ್ಷರು ಕೂಡ ಭಾಗವಹಿಸಿದಂತ ಈ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ ಸ್ಪರ್ಧಾಳುಗಳು ಮುಂಬರುವ ಅಂತಾರಾಷ್ಟ್ರೀಯ ಪಿಕಲ್ ಬಾಲ್ ಫೈನಲ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದರಿಂದ ಪಿಕಲ್ ಬಾಲ್ ದೇಶದಲ್ಲಿ ಮತ್ತಷ್ಟು ಬೆಳೆಯಲಿದೆ.